ವಾಹನ ಸವಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೀವಕ್ಕೆ ಸಂಚಕಾರ ಆಗ್ತಾ ಇದೆ. ಇನ್ನು ಇಸ್ರೇಲ್ನ ಪ್ರಮುಖ ನಗರ ಅಂದ್ರೆ ಟೆಲ್ ಅವೀವ್ ಸೇರಿದಂತೆ ಬಹಳ ಗಗನಚುಂಬಿ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಕೂಡ ಈಗ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿ ಕಳ್ಕೊಂಡಿದ್ರು ಕೂಡ ಅಲ್ಲಿಯ ಸರ್ಕಾರ ಇವತ್ತು ಕೈಕಟ್ಕೊಂಡು ಕುತ್ಕೊಂಡಿಲ್ಲ, ಏಕಾಂಗಿಯಾಗಿ ಇವತ್ತು ಹೋರಾಟ ಮಾಡ್ತಾ ಇದೆ. ಇವತ್ತು ಚೀನಾ ಇರ್ಬೋದು, ನಾರ್ತ್ ಕೊರಿಯಾ ಸಪೋರ್ಟಿಗೆ ಬರ್ತೀವಿ ಅಂತ ಹೇಳಿದ್ರು ಕೂಡ ತನ್ನ ಬತ್ತಳಿಕೆಯಲ್ಲಿರುವಂತಹ ಬಾಣಗಳನ್ನ ಪುಂಖಾನುಪುಂಖವಾಗಿ ಇಸ್ರೇಲ್ ಮತ್ತೆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಬಿಡ್ತಾನೆ ಇದೆ. ಅನೇಕ ಕಟ್ಟಡಗಳಿಗೆ ಧ್ವಂಸವಾಗಿ ಹೋಗಿರೋದನ್ನ ಗಮನಿಸ್ತಾ ಇದ್ದೀರಾ. ಇಸ್ರೇಲ್ನ ಪ್ರಮುಖ ನಗರಗಳು ನೋಡಿ, ಇವಾಗ ಇರಾನ್ ಬಿಟ್ಟಂತಹ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿಯಿಂದ ಆಗಿರುವಂತಹ ಅನಾಹುತ. ಈಗ ಇಸ್ರೇಲ್ ಮತ್ತೆ ಅಮೆರಿಕ ಎರಡೂ ಕೂಡ ಬಲಾಢ್ಯ ರಾಷ್ಟ್ರಗಳು, ಆದರೆ ಇರಾನ್ ತನ್ನ ಶಕ್ತಿ ಏನು ಅಂತ ಇವತ್ತು ಜಗತ್ತಿನ ಮುಂದೆ ತೋರಿಸ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿ ಇಲ್ಲದೆ ಇದ್ರೂ ಕೂಡ ಈಗ ಹೊಸ ಸರ್ವೋಚ್ಚ ನಾಯಕನನ್ನು ಅವರು ಘೋಷಣೆ ಮಾಡಿದ್ದಾರೆ. ಆದರೂ ಕೂಡ ಇರಾನ್ ಅವರು ಹತ್ಯೆಯಾದ ದಿನದಿಂದ ಇವತ್ತಿನವರೆಗೂ ಕೂಡ ನಾನು ಯಾವುದರಲ್ಲೂ ಬಗ್ಗಲ್ಲ, ನಾನು ಜಗ್ಗಲ್ಲ, ಶರಣಾಗಲ್ಲ, ನೀ ಯುದ್ಧ ಪ್ರಾರಂಭ ಮಾಡಿದ್ದೀರಾ ಅಮೆರಿಕದವರೇ, ಅದನ್ನು ಕೊನೆಗೊಳಿಸೋದು ನಾವೇ ಅಂತ ಇರಾನ್ ಅಮೆರಿಕಕ್ಕೆ ಸಡ್ಡು ಹೊಡೆದಿದೆ.